ಒಳಿತು ಮತ್ತು ವಿದ್ಯೆಯನ್ನ ಹೇಳ್ಕೊಡ್ಬೇಕಾದಂತಹ ವಿಶ್ವವಿದ್ಯಾಲಯ ಟೆರರಿಸ್ಟ್ಗಳನ್ನ ಉತ್ಪತ್ತಿಸುವಂತಹ ಫ್ಯಾಕ್ಟರಿ ಆಗಿತ್ತಾ ಅನ್ನುವಂತಹ ಪ್ರಶ್ನೆ. ಹೌದು, ಉಗ್ರರ ಅಡಗುತಾಣವಾಗಿತ್ತ ಅಲ್ ಫಲಾಹ ವಿವಿಯಲ್ಲಿ ದೆಹಲಿ ಸ್ಫೋಟದ ಬ್ಲೂ ಪ್ರಿಂಟ್ ರೆಡಿಯಾಗಿದ್ದೆ ಅಲ್ಲಿ ಅನ್ನೋದು ಗೊತ್ತಾಗ್ತಿದೆ. ವಿವಿ ಕಟ್ಟಡದ 17ರಲ್ಲಿ ಪ್ಲಾನ್ ಅನ್ನ ಮಾಡಿತ್ತಂತೆ ಉಮರ್ ಅಂಡ್ ಗ್ಯಾಂಗ್. ಅಲ್ ಫಲಾಹ ಕಟ್ಟಡದ ಸಂಖ್ಯೆ 17ರ ರೂಮ್ ನಂಬರ್ 13ರಲ್ಲಿ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಸ್ಫೋಟಕ್ಕೆ 4 ಸೆಕೆಂಡ್ ಹ್ಯಾಂಡ್ ಕಾರನ್ನು ಕೂಡ ಪರ್ಚೇಸ್ ಮಾಡಿರುವಂತಹ ಮಾಹಿತಿ ಸಿಕ್ಕಿದ್ದು ಕೂಡ ಇಲ್ಲೇನೆ. ಉಗ್ರ ವೈದ್ಯರನ್ನ ಸೇರಿಸಿ ಸಭೆಯನ್ನ ಉಗ್ರ ಉಮರ್ ಮಾಡಿದ್ದಂತೆ. ರೂಮ್ ನಂಬರ್ 13ರಲ್ಲಿಯೇ ಸ್ಫೋಟಕವನ್ನ ಸಂಗ್ರಹಿಸಿಡಲಾಗಿತ್ತು. ತಯಾರಿ ಮಾಡ್ತಾ ಇದ್ದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅಲ್ ಫಲಾಹ ವಿವಿಯ ಹಲವು ಡಾಕ್ಟರ್ಸ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ವೈಟ್ ಕಾಲರ್ ಟೆರರಿಸ್ಟ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈ ಉಗ್ರ ಏನಿದ್ದ ಆತನೂ ಕೂಡ ಇಲ್ಲಿಯವನೇ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ವಿವಿಯ ಸುತ್ತಮುತ್ತಲಿನ ಬೆಳವಣಿಗೆಗಳು ಅನುಮಾನಾಸ್ಪದಕ್ಕೆ ಕಾರಣವಾಗ್ತಾ ಇದೆ. ಸಂಭವಿಸಿದಂಥ ಕಾರ್ ಸ್ಫೋಟಕ್ಕೂ ಮತ್ತು ಹರಿಯಾಣದ ಫರೀದಾಬಾದ್ನಲ್ಲಿರುವಂಥ ಅಲ್ ಫಲಾಹ ಯೂನಿವರ್ಸಿಟಿಗೆ ನೇರವಾದಂಥ ಸಂಬಂಧ ಇದೆ ಅನ್ನುವಂಥದ್ದು ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ನಾವು ಹರಿಯಾಣದ ಫರೀದಾಬಾದ್ನಲ್ಲಿರುವಂತಹ ಅಲ್ ಫಲಾಹ ಯೂನಿವರ್ಸಿಟಿಯ ಮುಂಭಾಗದಲ್ಲಿದ್ದೀವಿ. ಈ ಯೂನಿವರ್ಸಿಟಿಯಲ್ಲಿ ಕೂತು ದೆಹಲಿಯಲ್ಲಿ ಸ್ಫೋಟವನ್ನು ಮಾಡಲಿಕ್ಕೆ ಯಾವ ರೀತಿಯಾದಂಥ ತಯಾರಿಯಾಗಿತ್ತು ಮತ್ತು ಈ ಯೂನಿವರ್ಸಿಟಿಯ ಯಾವ ಭಾಗದಲ್ಲಿ ಏನು ಸಂಚು ನಡೆದಿತ್ತು ಅನ್ನುವಂಥದ್ದನ್ನು ನಿಮಗೆ ಹಂತ ಹಂತವಾಗಿ ತೋರಿಸ್ತೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಅಲ್ ಫಲಾಹ ಮೆಡಿಕಲ್ ಕಾಲೇಜಿನ ಏನು ಎಂಟ್ರಿ ಗೇಟ್ನಲ್ಲಿ ನಾವಿದ್ದೀವಿ. ಯಾವ ರೀತಿಯಾದಂಥ ಕಾಲೇಜಿನ ದೃಶ್ಯಗಳು ಇದ್ದಾವೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. 1997ರಲ್ಲಿ ಈ ಕಾಲೇಜು ಸಣ್ಣ ಮಟ್ಟದಲ್ಲಿ ಶುರುವಾಗುತ್ತೆ. ಅದಾದ ಬಳಿಕ 2014ರಲ್ಲಿ ದೊಡ್ಡ ಮಟ್ಟಕ್ಕೆ ಇದು ಬೆಳವಣಿಗೆ ಆಗುತ್ತೆ. ಮೆಡಿಕಲ್ ಕಾಲೇಜು ಆರಂಭ ಆಗುತ್ತೆ. ಸರಿಸುಮಾರು 8 ವರ್ಷಗಳ ಹಿಂದೆ ಇಲ್ಲಿ ಮೆಡಿಕಲ್ ಕಾಲೇಜನ್ನು ಕೂಡ ಶುರು ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದಕ್ಕಿಂತ ಮುಂಚೆ ಬೇರೆ ಬೇರೆ ರೀತಿಯಾದಂಥ ಕಾಲೇಜುಗಳು ವಿದ್ಯಾಸಂಸ್ಥೆಗಳಲ್ಲಿತ್ತು. ಇಂಜಿನಿಯರಿಂಗ್, ಪ್ಯಾರಾಮೆಡಿಕಲ್ ಈ ರೀತಿಯಾದಂಥ ಕಾಲೇಜುಗಳು ನೋಡಲಿಕ್ಕೆ ಸಿಗ್ತಾ ಇತ್ತು. ಕಳೆದ 7-8 ವರ್ಷಗಳ ಹಿಂದೆ ಇಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಶುರುವಾಗುತ್ತೆ. ಅಲ್ಲಿಂದ ಅಸಲಿ ಕಹಾನಿ ಶುರುವಾಗುವಂಥದ್ದನ್ನು ನಾವು ಗಮನಿಸ್ಬೋದು. ಈಗ ದೆಹಲಿಯಲ್ಲಿ ಶುರುವಾದಂತಹ ಅಥವಾ ದೆಹಲಿಯಲ್ಲಿ ಆದಂತಹ ಬಾಂಬ್ ಸ್ಫೋಟ ಏನಿದೆ, ಆ ಸ್ಫೋಟಕ್ಕೂ ಈ ಕಾಲೇಜಿಗೂ ನೇರವಾದಂಥ ಸಂಬಂಧ ಇರುವಂಥದ್ದು. ಈ ಸ್ಫೋಟದಲ್ಲಿ ಮೃತಪಟ್ಟಿರುವಂತಹ ಡಾಕ್ಟರ್ ಉಮರ್ ಏನಿದ್ದಾನೆ, ಆತ ಈ ಒಂದು ಕಾಲೇಜಿನ ಜೊತೆಗೆ ನಿರಂತರವಾದಂಥ ಸಂಪರ್ಕ ಹೊಂದಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತು ಈ ಒಂದು ಘಟನೆಯಲ್ಲಿ ಬಂಧಿತನಾಗಿರುವಂತಹ ಡಾಕ್ಟರ್ ಮುಜ್ಮುಲ್ ಏನಿದ್ದಾನೆ, ಆತ ಇದೇ ಕಾಲೇಜಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂಥದ್ದು. ತನಿಖೆಯಲ್ಲಿ ಗೊತ್ತಾಗಿರುವಂಥ ಸಂಗತಿ ಏನು ಅಂದರೆ, ಈ ಒಂದು ಅಲ್ ಫಲಾಹ ಕಾಲೇಜಿನ ಕೊಠಡಿ ಅಂದರೆ ಕಟ್ಟಡದ ಸಂಖ್ಯೆ 17 ಮತ್ತು ರೂಮ್ ನಂಬರ್ 13ರಲ್ಲಿ ಈ ಒಂದು ದಾಳಿಗೆ ಸಂಚನ್ನು ರೂಪಿಸಲಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಿಸೆಂಬರ್ 6ನೇ ತಾರೀಕು ಬಾಬರಿ ಮಸೀದಿ ಧ್ವಂಸವಾದಂಥ ದಿನ ಏನಿದೆ, ಆ ದಿನದಂದು ದೇಶಾದ್ಯಂತ ಒಂದಿಷ್ಟು ವಿಧ್ವಂಸಕ ಕೃತ್ಯಗಳನ್ನು ಏಕಕಾಲದಲ್ಲಿ ಮಾಡುವಂಥದ್ದು ಇವರ ಉದ್ದೇಶ ಆಗಿತ್ತು ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇರುವಂಥದ್ದು. ಕೇವಲ ದೆಹಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಪ್ರಮುಖ ನಗರಗಳಲ್ಲೂ ಕೂಡ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಕೆಂಪು ಕೋಟೆ ಆಗಿರ್ಬೋದು, ಇಂಡಿಯಾ ಗೇಟ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮತ್ತು ಬೇರೆ ಬೇರೆ ನಗರಗಳಲ್ಲಿರುವಂತಹ ಶಾಪಿಂಗ್ ಮಾಲ್ಗಳು, ಅದರ ಜೊತೆಗೆ ಜನನಿಬಿಡ ಪ್ರದೇಶಗಳಾಗಿರುವಂತಹ ಮಾರುಕಟ್ಟೆಗಳನ್ನು ಗುರಿಯಾಗಿಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡುವಂಥದ್ದು ಇವರ ಉದ್ದೇಶ ಆಗಿತ್ತು. ನೋಡಿ, ಅಲ್ ಫಲಾಹ ಕಾಲೇಜಿನಿಂದ ಸ್ವಲ್ಪ ದೂರ ಅಂದರೆ ಕೂಗಳತೆಯ ದೂರದಲ್ಲಿರುವಂತಹ ಈ ರಸ್ತೆಯ ಮೂಲಕ ಹೋದಂಥ ಸಂದರ್ಭದಲ್ಲಿ ಫತೇಪುರ್ ಅನ್ನುವಂತಹ ಗ್ರಾಮ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆ ಫತೇಪುರ್ ಗ್ರಾಮದಲ್ಲಿ ಒಂದು ಗೋದಾಮನ್ನು ಬಾಡಿಗೆಗೆ ಪಡೆದು ಅಲ್ಲಿ ಸರಿಸುಮಾರು 2900 kgಯಷ್ಟು ಅಮೋನಿಯಂ ನೈಟ್ರೇಟನ್ನು ಸಂಗ್ರಹಿಸಿಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಆ ಮೂಲಕ ಬಾಂಬ್ಗಳ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವಂಥ ಕೆಲಸಗಳು ಕೂಡ ಆಗಿರುತ್ತೆ. ಏನು ಕಾಶ್ಮೀರದಲ್ಲಿ ಈ ಒಂದು ವೈದ್ಯರ ಭಯೋತ್ಪಾದನೆಯ ಬಗ್ಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಆದಿಲ್ ಅಹಮದ್ ಅನ್ನುವಂತಹ ವೈದ್ಯನನ್ನು ಅರೆಸ್ಟ್ ಮಾಡಲಾಗುತ್ತೆ. ಆತನ ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಮುಜ್ಮಿಲ್ ಅನ್ನುವಂತಹ ವ್ಯಕ್ತಿಯ ಮಾಹಿತಿ ಲಭ್ಯ ಆಗುತ್ತೆ. ಆತನನ್ನು ಹುಡುಕ್ತಾ ಬಂದಂಥ ಸಂದರ್ಭದಲ್ಲಿ ತನಿಖಾ ಸಂಸ್ಥೆಗಳು ಬಂದು ನಿಲ್ಲುವಂಥದ್ದು ಈ ಅಲ್ ಫಲಾಹ ಯೂನಿವರ್ಸಿಟಿಗೆ. ಇಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಿದ್ದಂಥ ಆತ ಇಡೀ ಎಲ್ಲ ವೈದ್ಯರನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡಿದ್ದ. ಮತ್ತು ಈ ಕೊಠಡಿ ಸಂಖ್ಯೆ 13ರಲ್ಲಿ ಎಲ್ಲರನ್ನ ಆಗಾಗ್ಗೆ ಕರೆಸಿ ಮೀಟಿಂಗ್ಗಳನ್ನು ಮಾಡುವಂಥದ್ದು. ನೋಡಿ, ಈ ಒಂದು ಪ್ಲಾನಿಂಗ್ನಲ್ಲಿರುವಂತಹ ಡಾಕ್ಟರ್ ಶಾಯಿನ್ ಏನಿದ್ದಾಳೆ, ಲಕ್ನೋ ಮೂಲದಕ್ಕೆ, ಆಕೆ ಅಲ್ಲಿ ವೈದ್ಯ ಆಗಿ ಕೆಲಸ ಮಾಡ್ತಾ ಇದ್ಲು. ಆಕೆ ಕೂಡ ಸಾಕಷ್ಟು ಈ ಯೂನಿವರ್ಸಿಟಿಗೆ ಬಂದು ಹೋಗಿರುವಂಥದ್ದು. ಮತ್ತು ಈ ಹಿಂದೆ ಕೂಡ ಈ ಯೂನಿವರ್ಸಿಟಿಯಲ್ಲಿ ಆಕೆ
ಆಕೆಯೂ ಕೂಡ ಕೆಲಸ ಮಾಡಿದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಮಹಿಳಾ ನಾಯಕಿಯಾಗಿ ಭಾರತದಲ್ಲಿ ಕೆಲಸವನ್ನು ಮಾಡುವಂಥದ್ದು, ಯುವತಿಯರನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಉದ್ದೇಶ ಮತ್ತು ಟಾರ್ಗೆಟನ್ನು ಆಕೆ ಹೊಂದಿದ್ಲು. ಸೊ ಇವರು ಎಲ್ಲರೂ ಕೂಡ ಸೇರಿ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಮುಜ್ಮಿಲ್ ಆಗಿರ್ಬೋದು, ಡಾಕ್ಟರ್ ಉಮರ್ ಆಗಿರ್ಬೋದು, ಡಾಕ್ಟರ್ ಶಾಹೀನ್ ಆಗಿರ್ಬೋದು, ಈ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಬಹಳಷ್ಟು ಜನರನ್ನ ಈ ಒಂದು ಯೂನಿವರ್ಸಿಟಿಗೆ ಕರೆಸ್ಕೊಂಡು ಮಾತುಕತೆಯನ್ನು ನಡೆಸುವಂಥದ್ದು, ಪ್ಲಾನಿಂಗ್ ಅನ್ನು ಮಾಡುವಂಥದ್ದು, ಮತ್ತೆ ತಯಾರಿಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನ ಎಲ್ಲವನ್ನು ಕೂಡ ಇಲ್ಲಿಂದಲೇ ಪ್ಲಾನ್ ಮಾಡುವಂಥ ಕೆಲಸವನ್ನ ಮಾಡಲಾಗುತ್ತೆ. ಆದರೆ ಅಂದುಕೊಂಡಂತೆ ಎಲ್ಲವೂ ಕೂಡ ನಡೆಯಲ್ಲ. ಕೆಲವೊಂದಿಷ್ಟು ಸಮಸ್ಯೆಗಳು, ಕೆಲವು ವೈದ್ಯರ ಬಂಧನ ಆಗ್ತಾ ಇದ್ದಂತೆ ಡಾಕ್ಟರ್ ಉಮರ್ ಎಚ್ಚೆತ್ಕೊಳ್ತಾನೆ. ಮೊನ್ನೆ ಸೋಮವಾರ ಆತ ದೆಹಲಿಯ ಕೆಂಪು ಕೋಟೆಯ ಬಳಿ ಸ್ಫೋಟವನ್ನು ಮಾಡಲಿಕ್ಕೆ ನಿರ್ಧಾರ ಮಾಡ್ತಾನೆ. ಅದಾದ ಬಳಿಕ ಇದೇ ಫರೀದಾಬಾದ್ನಿಂದ ಆತ ಹೊರಡ್ತಾನೆ. ನೋಡ್ಬೋದು ನೀವು, ಈ ರಸ್ತೆಯನ್ನು ಗಮನಿಸ್ತಾ ಇದ್ದೀರಿ, ಈ ರಸ್ತೆ ಫರೀದಾಬಾದ್ಗೆ ಸಂಪರ್ಕ ಮಾಡುತ್ತೆ. ಇಲ್ಲಿಂದ ದೆಹಲಿಯ ಎಂಟ್ರಿ ಅಂದರೆ ಬದರ್ಪುರ್ ಬಾರ್ಡರ್ ಏನಿದೆ ಅಲ್ಲಿಂದ ಆತ ದೆಹಲಿಗೆ ಪ್ರವೇಶವನ್ನು ಪಡಿತಾನೆ. CCTV ದೃಶ್ಯಗಳಲ್ಲೂ ಕೂಡ ಆ ಒಂದು ಫುಟೇಜ್ಗಳು ಸಿಕ್ಕಿರುವಂಥದ್ದು. ಅಲ್ಲಿಂದ ಆತ ನೇರವಾಗಿ ದೆಹಲಿಯ ಕೆಂಪು ಕೋಟೆಯ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಕಡೆಯದಾಗಿ ಆತ ಸೋನಾರಿ ಬಾಗ್ನಲ್ಲಿ ಕಡೆಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ. ಅದಾದ ಬಳಿಕ ಕೆಂಪು ಕೋಟೆಯ ಪಾರ್ಕಿಂಗ್ ಲಾಟ್ನಲ್ಲಿ 3 ಗಂಟೆಗಳ ಕಾಲ ವೇಟ್ ಮಾಡಿ ಸಂಜೆ ಒಂದು 6 ಗಂಟೆಯ ಸುಮಾರಿಗೆ ಜನಸಂದಣಿ ಸೇರುವಂತಹ ಹೊತ್ತಲ್ಲಿ ಕಾರ್ನ ಪಾರ್ಕಿಂಗ್ ಲಾಟ್ನಿಂದ ಹೊರತೆಗೆದು ಅಲ್ಲಿ ಬಾಂಬ್ ಸ್ಫೋಟಿಸುವಂಥ ಕೆಲಸವನ್ನ ಮಾಡಿರುವಂಥದ್ದು. ಸೊ ಈಗ ಇಡೀ ಪ್ರಕರಣವನ್ನ ಬೆನ್ನಹತ್ತಿ ತನಿಖೆ ಮಾಡಲಿಕ್ಕೆ ಹೊರಟಿರುವಂಥ ಅಧಿಕಾರಿಗಳಿಗೆ ಗೊತ್ತಾಗಿರುವಂಥದ್ದು ಇಡೀ ಪ್ರಕರಣದ ಕೇಂದ್ರ ಬಿಂದು ಈ ಅಲ್ ಫಲಾಹ್ ಯೂನಿವರ್ಸಿಟಿ ಆಗಿರುವಂಥದ್ದು. ಬಂಧನಕ್ಕೊಳಪಟ್ಟಿರುವಂತಹ ಎಲ್ಲ ವೈದ್ಯರಿಗೂ ಕೂಡ ಈ ಯೂನಿವರ್ಸಿಟಿಯ ಜೊತೆಗೆ ಸಂಪರ್ಕ ಇರುವಂಥದ್ದು. ಸೊ ಎಲ್ಲವೂ ಕೂಡ ಗೊತ್ತಾಗಿದೆ. ಇದ್ರ ಜೊತೆಗೆ ಈ ಬಂಧಿತ ವೈದ್ಯರೇನಿದ್ದಾರೆ ಅವರು ಟರ್ಕಿಯ ಜೊತೆಗೆ ಸಂಪರ್ಕ ಹೊಂದಿರುವಂಥದ್ದು, 3-4 ಬಾರಿ ಟರ್ಕಿ ಪ್ರವಾಸಕ್ಕೂ ಕೂಡ ಹೋಗಿ ಬಂದಿರುವಂಥದ್ದು, ಅಲ್ಲಿ ಯುಕಾಸಾ ಅನ್ನುವಂಥ ಹ್ಯಾಂಡ್ಲರ್ ಅನ್ನ ಭೇಟಿಯಾಗಿರುವಂಥದ್ದು. ಹೀಗೆ ಸಾಕಷ್ಟು ಅಂಶಗಳು ಕೂಡ ಈಗ ಪತ್ತೆಯಾಗಿರುವಂಥದ್ದು. ಸೊ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಈ ಘಟನೆಯ ಹಿಂದಿರುವಂತಹ ಭಯೋತ್ಪಾದಕ ಸಂಘಟನೆ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ಈಗ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಆರಂಭ ಮಾಡಿದ್ದಾವೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶಬ್ಬೀರ್ ಹುಡುಗುಂದಿ, ಪಬ್ಲಿಕ್ ಟಿವಿ, ಹರಿಯಾಣ.